ಗುರುಗಳೇ ಎಲ್ರಿಗೂ ಸ್ವಾಗತ ಕಣ್ರಪ್ಪ. ಬಿಗ್ ಹೌಸ್ ಬಗ್ಗೆ ಇಲ್ಲಿ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿನ ಕೊಡ್ತೀನಿ. ನಾಗಮಂಗಲದಲ್ಲಿ ಇರ್ತಕ್ಕಂಥ ಈ ಒಂದು ಮನೆ ಸ್ನೇಹಿತರೆ, ಓನರ್ ಬಂದ್ಬಿಟ್ಟು ಸಿಂಚನ ಅಂತೇಳಿ ದೇವರಾಜಣ್ಣ ಅಂತ ಗಂಡನ ಹೆಸರಾಗಿರುತ್ತೆ. 40 ವರ್ಷ ಇವರಿಗೆ ವಿಧವೆ ಬಾಳು, ಅಂದರೆ ಗಂಡ ಇಲ್ಲ. ಸುಖ ಸಿಕ್ಕಿದ್ದು ಹೆಬ್ಬಾಗಿಲು ಆಗೋ ತನಕನೂ ಸುಖ ಸಿಕ್ಕಿತು ಸರ್ ಅಂತ ಇಲ್ಲಿ ಹೇಳಿದ್ದಾರೆ. ಇವರ ಒಂದು ಜಾಬ್ ಅಂದರೆ ಮಾಡುವ ಕೆಲಸ ಏನಪ್ಪ ಅಂದರೆ ಒಂಟಿ ಬದುಕು, ಬಂಗಲೆ ಇದೆ, ಏನು ಕೆಲಸ ಇಲ್ಲ, ಇರೋವರೆಗೂ ಸಖತ್ತಾಗಿ ಎಂಜಾಯ್ ಮಾಡಬೇಕು ಅಷ್ಟೇ ಲೈಫ್. ಇನ್ನು ಅವರ ಒಂದು ಆಸೆ ಆಸಕ್ತಿ ಎಲ್ಲನೂ ಎಂಜಾಯ್ ಮಾಡಬೇಕು ಅಷ್ಟೇ ಸ್ನೇಹಿತರೆ. ಗುರಿ ಬಂದ್ಬಿಟ್ಟು ಏನಾದರೂ ಪರವಾಗಿಲ್ಲ, ಒಂದು ಸಂಬಂಧ ಇಟ್ಕೋಬೇಕು, ಕೊನೆವರೆಗೂ ಬಗ್ಗಿ ಕೊಡ್ತಾ ಇರಬೇಕು, ಅದೇ ಇವರ ಒಂದು ಗುರಿ ಆಗಿರುತ್ತೆ. ಇರೋದು ಬಂದ್ಬಿಟ್ಟು ನಾಗಮಂಗಲ, ಸ್ವಂತ ಊರು ಅದೇ, ಇರ್ತಕ್ಕಂಥದ್ದು ಅದೇ ಅಂತ ಇಲ್ಲಿ ಹೇಳಿದ್ದಾರೆ ಸ್ನೇಹಿತರೆ. ಬಂಗ್ಲೆ ನೋಡ್ಬೋದು ಸ್ನೇಹಿತರೆ, ಇಲ್ಲಿ ಚಿತ್ರದಲ್ಲಿ ನೀವು ಎಷ್ಟು ದೊಡ್ಡ ಬಂಗ್ಲೆ ಅಂತ ಹೇಳ್ಬಿಟ್ಟು. ಒಬ್ಬಳೇ ಇದ್ದಾಳೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಆಗುತ್ತೆ. ಇದನ್ನು ಮಾಡಬಾರ್ದು ಅಂತ ಹೇಳಿದ್ದಾರೆ. ಏನೇನು ಮಾಡಬಾರ್ದಪ್ಪ ಅಂತ ಇಲ್ಲಿ ನಾವು ನೋಡೋಣ. ಸುಖ ಕೊಟ್ಟ ಮೇಲೆ ಸಂಸಾರ ಮಾಡುವ ಆಸಕ್ತಿಯನ್ನು ಬೆಳೆಸಿಕೊಂಡಿರಬೇಕು, ಓಕೆನಾ. ಸುಖ ಕೊಟ್ಟ ಮೇಲೂ ಸಹ ಒಂದು ಸಂಸಾರ ಮಾಡುವ ಆಸಕ್ತಿ ಹೊಂದಿದ್ರೆ ಖಂಡಿತವಾಗಿ ಅವರಿಗೆ ಒಂದು ತೂತು ಸಿಗುತ್ತೆ. ಕೇವಲ ಸುಖ ಅನ್ನೋದೇ ಸಂಸಾರ ಅಲ್ಲ, ಅದರದ್ದೇ ಆದ ಒಂದಿಷ್ಟು ಜವಾಬ್ದಾರಿಗಳು ಇರುತ್ತವೆ, ಅದನ್ನು ಮುಖ್ಯವಾಗಿ ನಿರ್ವಹಿಸಬೇಕು ಅಲ್ವಾ. ಅದೇ ನಿಜವಾದ ಒಂದು ದಾಂಪತ್ಯದ ಜೀವನ ಆಗಿರುತ್ತೆ. ಸಡಿಲ ಬಿಟ್ಟಿದ್ದೀನಿ ಅಂತ ಹೆಂಗೆ ಬೇಕು ಹಂಗೆ ಎಗರಿ ಜೋರಾಗಿ ಹಾಕುವ ಹಾಗಿಲ್ಲ, ಯಾಕೆ ಅಂತಂದರೆ ಇನ್ನೂ ಇವತ್ತು ಫ್ರೆಶ್ ಆಗಿರುತ್ತೆ, ಆ ಒಂದು ಕಾರಣಕ್ಕೋಸ್ಕರ, ಓಕೆನಾ. ನೋಡ್ಕೊಂಡು ಅನುಭವ ಪಡ್ಕೊಂಡು ಮುಂದಕ್ಕೆ ಹಾಕಬೇಕು. ಯಾಕೆಂದರೆ ಮುಂದಕ್ಕೆ ಜಾಸ್ತಿ ಇವರು ಹಾಕಿಸ್ಕೊಂಡಿಲ್ಲ, ಯಾಕೆಂದರೆ ಅಷ್ಟರೊಳಗೆ ನಿಗರ್ಕೊಂಬಿಟ್ರು ಇವರು ಯಜಮಾನರು, ಆ ಒಂದು ಕಾರಣಕ್ಕೋಸ್ಕರ. ಇನ್ನು ಹೌಸ್ ಬಂದು ನೋಡುವುದಕ್ಕೆ ಮಹಾರಾಜರ ಮನೆ ಥರ ಕಾಣುತ್ತದೆ, ಆದರೆ ಒಳಗೆ ಇನ್ನೊಂದು ರೀತಿ ಕಾಣುತ್ತದೆ. ಯಾವ ರೀತಿ ಅಂತ ಅಲ್ಲಿಗೆ ಹೋಗಾದ್ಮೇಲೆ ಸ್ನೇಹಿತರೆ ಗೊತ್ತಾಗೋದು. ಅಂದರೆ ಒಂಥರ ಚೆನ್ನಾಗಿದೆ, ಇಂಟೀರಿಯರು ಚೆನ್ನಾಗಿದೆ, ಔಟೀರಿಯರು ಚೆನ್ನಾಗಿದೆ. ಟೋಟಲ್ ಆಗಿ 6 ರೂಮ್ ಇದ್ದಾವೆ. ಅದರಲ್ಲಿ ಒಂದು ರೂಮಲ್ಲಿ ದಂಗಿಸಿಕೊಂಡು ಮಜಾ ಕೊಡ್ತೀನಿ. ಇನ್ನು ಬಾಕಿ ಇರುವ ರೂಮಿಗೆಲ್ಲ ಬಾಗಿಲು ಹಾಕ್ಕೊಂಡು ಲಾಕ್ ಮಾಡ್ತೀನಿ, ಕಾರಣ ಧೂಳು ಜಾಸ್ತಿ ಇದೆ ಮತ್ತು ಅಷ್ಟೊಂದು ಚೆನ್ನಾಗಿಲ್ಲ ಇನ್ನು ಬಾಕಿ ರೂಮ್ಗಳಲ್ಲಿ, ಆ ಒಂದು ಕಾರಣಕ್ಕೋಸ್ಕರ ಅಲ್ಲಿ ಮಾಡಿಸ್ಕೊಳಲ್ಲ. ಸಾಮಾನು ಹಾಕುವ ಶಬ್ದ ಆದರೂ ಯಾರಿಗೂ ಕೇಳಲ್ಲ ಅಂತ ಇಲ್ಲಿ ಹೇಳ್ತಕ್ಕಂಥದ್ದು. ಅಂದರೆ ಹಾಕ ಅಂತ ಒಂದು ಸಾಮಾನಿಗೆ ಸ್ನೇಹಿತರೆ ಇವ್ರದ್ದು ಇಡೀ ಇದೇ ಟೊಮೆಟೊಗಳು ಎಲ್ಲ ಅಲ್ಲಾಡ್ತವೆ ಸ್ನೇಹಿತರೆ, ಆದ್ರೂ ಯಾರಿಗೂ ಕೂಡ ಕೇಳಿಸಲ್ಲ ಶಬ್ದ ಅಂತ ಇಲ್ಲಿ ಹೇಳಿರ್ತಕ್ಕಂಥದ್ದು, ಓಕೆನಾ.